ಬಹಳಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಇದೆ. ಹಾಸನಲ್ಲಿದೆ, ಮಂಗಳೂರಿನಲ್ಲಿದೆ, ಬೆಳ್ಳಾರಿನಲ್ಲಿ ಶುರು ಮಾಡಿದ್ರು, ಹುಬ್ಳಿನಲ್ಲಿತ್ತು. ಎಲ್ಲೇ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರು ನಾವು ಜಾಗದಲ್ಲಿ ನುಗ್ಸಕ್ ನೋಡ್ತೀವಿ ಗಾಡಿನ. ಬೈಕ್ ಇತ್ತು ಅಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಹೋಗ್ತೀವಿ. ಇದೆಲ್ಲ ಮಾಡೋದ್ರಿಂದಾನೇ ಬಹಳಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಬಹಳಷ್ಟು ಕಡಿಮೆ ಆಗ್ಬಹುದು. ಆದ್ರೆ ಟ್ರಾಫಿಕ್ ಸಮಸ್ಯೆ ಕಂಪ್ಲೀಟ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟದ ವಿಷಯ. ಜಗಳ ಆಗಿರೋದು ಇದೆ. ಜಗಳ ಆಗಿ ಮತ್ತೆ ಅದೇ ಜಾಗದಲ್ಲಿ ಮೀಟ್ ಮಾಡಿದಾಗ ಒಂದು 5-10 ನಿಮಿಷ ಬಿಟ್ಟು, ಇಲ್ಲ ನನ್ನ ತಪ್ಪು ನನಗೆ ಅರಿವಾಗಿದೆ, ನಿಮ್ ಕಷ್ಟ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಹೋಗಿರೋ ಬಹಳಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಇಚ್ಛೆ ಇರೋರು ಅಪ್ಲಿಕೇಶನ್ಸ್ ನ ಹಾಕ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ಫೋನ್ ನಂಬರ್ ಇದೆ, ವಾಟ್ಸ್ಆ್ಯಪ್ ನಂಬರ್. ಅದಕ್ಕೆ ಖಾಲಿ ಒಂದು ವಾಟ್ಸ್ಆ್ಯಪ್ ನ ನಮ್ಗೆ ಕಳಿಸಿದ್ರೆ ನಾವೇ ಅವ್ರಿಗೆ ಡೀಟೇಲ್ಸ್ ಕಳಿಸ್ಬಿಟ್ಟು ಮುಂದಿನ ಪ್ರೋಸೆಸ್ ಏನಿದೆ ಅಂತ ಹೇಳ್ತೀವಿ. ಆ ನಂಬರು 9900024950 ಅಂತ 9900024950. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಮತ್ತೆ ಡಾಕ್ಟರ್ ವಿನಯ್ ಕುಮಾರ್ ಅವರು ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಬಗ್ಗೆ ಕಳೆದ ಒಂದು 3 ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಇವತ್ತು ಮತ್ತೊಂದು ಪ್ರಶ್ನೆ ನನ್ನ ಹತ್ರ ಇದೆ. ಅದನ್ನ ಕೇಳಬೇಕು ಅಂತ ಹೇಳಿ ಶ್ರೀನಿವಾಸ್ ಶೆಣೈ ಅವ್ರನ್ನ, ನಾನು ಇಲ್ಲಿ ಸೀನಿಯರ್ ಅವರು, ಅವ್ರನ್ನ ಮಾತಾಡಿಸ್ಬೇಕು ಅಂತಾನೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಬೆಂಗಳೂರಲ್ಲಿ ಇರೋವರಿಗೆ ಹೆಂಗೆ ಈ ಆರ್ಗನೈಸೇಷನ್ ಸೇರ್ಕೋಬಹುದು ಅನ್ನೋದು ಕಳೆದ ಎಪಿಸೋಡ್ ಅಲ್ಲಿ ನಾವು ಹೇಳಿದ್ವಿ. ಯಾವ ರೀತಿ ಜಾಯ್ನ್ ಆಗ್ಬಹುದು ಅನ್ನೋದನ್ನ ತಿಳಿಸಿದ್ವಿ. ಆದ್ರೆ ಸುಮಾರು ಜನ ಇರ್ಬೋದು. ಈಗ ಮಂಗಳೂರಲ್ಲಿ, ಹಾವೇರಿಲಿ, ಗುಲ್ಬರ್ಗದಲ್ಲಿ ಒಂದಿಷ್ಟು ಜನ ಇರ್ಬೋದು. ಸೊ ಅವ್ರಿಗೆ ಈ ಕಾರ್ಯಕ್ರಮವನ್ನು ನೋಡಿ, ವಾವ್, ನಾನು ನನ್ನ ಫ್ರೀ ಟೈಮಲ್ಲಿ ಒಂದು ಸರ್ವಿಸ್ ಮಾಡಬೇಕು, ಸೊ ಟ್ರಾಫಿಕಲ್ಲಿ ನಾನು ಕೂಡ ಕೆಲಸವನ್ನು ಮಾಡಬೇಕು ಅಂತ ಅನ್ನಿಸ್ಬೋದು. ಸೊ ನಾನು ನಿಮ್ಗೆ ಡೈರೆಕ್ಟಾಗಿ ಕೇಳೋದು, ಈ ತರ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇರುವವ್ರಿಗೆ ಅಥವಾ ಪ್ರದೇಶಗಳಲ್ಲಿ ಇರುವವ್ರಿಗೆ ಹೆಂಗೆ ಇದಕ್ಕೆ ಜಾಯ್ನ್ ಆಗೋಕೆ ಏನಾದ್ರು ಅವಕಾಶ ಇದೆಯಾ? ಅಲ್ಲೂ ಕೂಡ ನಿಮ್ಮ ಸಬ್ ಡಿವಿಷನ್ ಏನಾದ್ರು ಇದೆಯಾ, ಹೇಗೆ ಅಂತ? ನೋಡಿ, ನಮ್ಮ ಈ ಸಂಸ್ಥೆ ಏನಿದೆ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ ಹೆಸರು. ಆ ಹೆಸರೇನು ಸೂಚಿಸುತ್ತೆ, ಈ ನಮ್ಮ ಸಂಸ್ಥೆ ಬೆಂಗಳೂರು ಸಿಟಿ ಪೊಲೀಸ್ ಅವರ ಅಂಬ್ರಲಾದಲ್ಲಿ ಕೆಲಸ ಮಾಡ್ತದಂಥದ್ದು ಸೂಚಿಸುತ್ತೆ. ಹಾಗೇನೆ ನಮ್ಮ ಸಂಸ್ಥೆನ ಶುರು ಮಾಡುವಾಗ 1985ರಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು ಗೆಜೆಟ್ ಆರ್ಡರ್ನ ಹೊರಡಿಸಿತ್ತು. ಏನಂತ, ಈ ತರ ಒಂದು ವ್ಯವಸ್ಥೆ ಮಾಡಬಹುದು, ಈ ತರ ಒಂದು ಆರ್ಡರ್ ನಂಬರ್ ಕೊಟ್ಬಿಟ್ಟು ಗೆಜೆಟ್ ನ ಹೊರಡಿಸಿತ್ತು. ಈ ಒಂದು ಸಂಸ್ಥೆಗೆ ಮುಖ್ಯಸ್ಥರನ್ನಾಗಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ನ ನೇಮಿಸ್ತು. ಸೊ ನಮ್ಮ ಆರ್ಗನೈಸೇಷನ್ ಬಗ್ಗೆ ಏನಾದ್ರೂ ಡಿಸಿಷನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಅವರೇ ಅದಕ್ಕೆ ಮುಖ್ಯಸ್ಥರಾಗ್ತಾರೆ. ಯಾಕಂದ್ರೆ ಕಮಿಷನರೇಟ್ಗೆ ಅವರು ಮುಖ್ಯಸ್ಥರು ಇರ್ತಾರೆ. ಹಾಗೇನೆ ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ಈ ತರ ಒಂದು ಆರ್ಗನೈಸೇಷನ್ ನ ಹುಟ್ಟಾಕೋದಕ್ಕೆ ಒಂದು ವ್ಯವಸ್ಥೆ ಇದೆ. ಬಹಳಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಇದೆ. ಹಾಸನಲ್ಲಿದೆ, ಮಂಗಳೂರಿನಲ್ಲಿದೆ, ಬೆಳ್ಳಾರಿನಲ್ಲಿ ಶುರು ಮಾಡಿದ್ರು, ಹುಬ್ಳಿನಲ್ಲಿತ್ತು. ಸೊ ಈ ತರ ಡಿಸ್ಟ್ರಿಕ್ಟ್ ಪೊಲೀಸ್ ಏನಿದೆ, SP ಅವರ ಕೆಳಗಡೆ ಬರುತ್ತೆ ಒಂದು ಡಿಸ್ಟ್ರಿಕ್ಟ್. ಸೊ ಅವರು ಇದನ್ನ ಇನಿಷಿಯೇಟಿವ್ ತಗೊಂಡು ಆ ಡಿಸ್ಟ್ರಿಕ್ಟ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಇತ್ತು, ಪಬ್ಲಿಕ್ದು ಇನಿಷಿಯೇಟಿವ್ ಬೇಕು, ಪಬ್ಲಿಕ್ದು ಪಾರ್ಟಿಸಿಪೇಷನ್ ಬೇಕು ಇದರಲ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಡಿಸಿಷನ್ ತಗೊಂತು ಅಂತ ಹೇಳಿದ್ರೆ ದೆನ್ ದೇ ಕ್ಯಾನ್ ಫಾರ್ಮ್ ದ ಆರ್ಗನೈಸೇಷನ್ ಇನ್ ದೇರ್ ಡಿಸ್ಟ್ರಿಕ್ಟ್. ಅದಕ್ಕೆ SP ಅವರು ಮುಖ್ಯಸ್ಥರಾಗ್ತಾರೆ. ಸೊ ಅಲ್ಲಿ ಆವಾಗ ಅವರು ನೋಟಿಫಿಕೇಶನ್ ಹೊಡಿಸ್ತಾರೆ, ಹೀಗೆ ಸಿಟಿಸನ್ಸ್ ಬಂದ್ಬಿಟ್ಟು ಈ ಎಲಿಜಿಬಿಲಿಟಿ ಇರೋರು ಬಂದು ಜಾಯ್ನ್ ಆಗ್ಬೋದು ಅಂತ ಒಂದು ನೋಟಿಫಿಕೇಶನ್ ಹೊಡಿಸಿದಾಗ ಪಬ್ಲಿಕ್ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಎನ್ರೋಲ್ ಮಾಡ್ಕೋಬಹುದು. ಸರ್, ಇವತ್ತು ಬೆಂಗಳೂರು ಅಂತ ಸಿಟಿಲಿ ಟ್ರಾಫಿಕ್ ಅನ್ನೋದು ಒಂದು ದೊಡ್ಡ ಒಂದು ಮಹಾಮಾರಿ ಅಂತ ಹೇಳ್ಬೋದು. ದಿನದಿಂದ ದಿನಕ್ಕೆ ಅದು ಉದ್ದುದ್ದ ಲೈನ್ ಆಗಿ ಬೆಳೀತಿದೆ ಬಿಟ್ರೆ ಅದು ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ನಿಮ್ಗೆ ನಾನು ನೇರವಾಗಿ ಕೇಳೋದು ಸರ್, ಇದ್ರ ಬಗ್ಗೆ ನಿಮ್ಮ ಕಳಕಳಿ ಏನು? ನಮ್ಮ ಜನತೆಗೆ ಏನು ಹೇಳೋದು ಇಷ್ಟಪಡ್ತೀರಾ? ನಮ್ಮ ಜನತೆಗೆ ನನ್ನ ಕಡೆಯಿಂದ ನಾನು ಅಡ್ವೈಸ್ ಮಾಡೋ ಅಷ್ಟು ದೊಡ್ಡವನ ಇಲ್ವಾ ನನಗೆ ಗೊತ್ತಿಲ್ಲ. ಆದ್ರೆ 17 ವರ್ಷ ಈ ಸಂಸ್ಥೆನಲ್ಲಿ ಕೆಲಸ ಮಾಡಿರೋದು ಎಕ್ಸ್ಪೀರಿಯನ್ಸ್ ಮೇರೆಗೆ ನಾನು ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ನನಗನ್ಸೋದು, ಫಸ್ಟ್ ನಾವು ಪಬ್ಲಿಕ್ ಆಗಿ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ನಾವು ಅರ್ಥಕೋಬೇಕು, ಅದ್ರ ಪ್ರಕಾರ ನಡ್ಕೋಬೇಕು. ನನಗೆ ಬೆಳಗ್ಗೆ ನಾನು ಆಫೀಸ್ಗೆ ಹೊರಡ್ಬೇಕಾದ್ರೆ ನಾನೇ ಫಸ್ಟ್ ಆಫೀಸ್ಗೆ ಹೋಗ್ಬೇಕು, ರೀಚ್ ಆಗ್ಬೇಕು, ಮನೆಗೆ ಬರುವಾಗ ನಾನೇ ಫಸ್ಟ್ ಮನೆಗೆ ಬರಬೇಕು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಸೊ ಎಲ್ಲೇ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರು ನಾವು ಜಾಗದಲ್ಲಿ ನುಗ್ಸಕ್ ನೋಡ್ತೀವಿ ಗಾಡಿನ. ಬೈಕ್ ಇತ್ತು ಅಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಹೋಗ್ತೀವಿ. ಇದೆಲ್ಲ ಮಾಡೋದ್ರಿಂದಾನೇ ಬಹಳಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ. ಮತ್ತೊಂದು ಲೇನ್ ಡಿಸಿಪ್ಲಿನ್. ಒಂದು ಗಾಡಿ ರೈಟ್ ಸೈಡ್ಗೆ ರೈಟ್ ಟರ್ನ್ ತಗೊಂಡ್ಬೇಕು ಒಂದು ಜಂಕ್ಷನ್ ನಲ್ಲಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಕಿಲೋಮೀಟರ್ ಮುಂಚೆ ಆದ್ರೂ ಅವನ ಲೇನ್ ನ ಬದಲಾವಣೆ ಮಾಡ್ಕೊಂಡು ರೈಟ್ ಸೈಡ್ಗೆ ಬರಬೇಕು. ಇಲ್ಲ ಅಂದ್ರೆ ಜಂಕ್ಷನ್ಗೆ ಬಂದ್ಬಿಟ್ಟು ಅಲ್ಲಿ ಅವನು ರೈಟ್ ಇಲ್ಲ ಲೆಫ್ಟ್ ಹ್ಯಾಂಡ್ ತಗೊಳ್ಳಿಕ್ ನೋಡ್ತು ಅಂತ ಹೇಳಿದ್ರೆ ಮಿಕ್ಕಿದ ವೆಹಿಕಲ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ಜಂಕ್ಷನ್ ನಲ್ಲಿ ಒಂದು ಸಿಗ್ನಲ್ ಬಿಟ್ಟಾಗ ಇಷ್ಟು ಗಾಡಿಗಳು ಅಪ್ರಾಕ್ಸಿಮೇಟ್ಲಿ ಅಬೌಟ್ 100 or 150 ವೆಹಿಕಲ್ಸ್ ಇಷ್ಟು ಹೊತ್ತಿನಲ್ಲಿ ಪಾಸ್ ಆಗ್ಬೇಕು ಅಂತ ಒಂದು ಲೆಕ್ಕಾಚಾರ ಇರುತ್ತೆ ರೋಡ್ ಇಂಜಿನಿಯರಿಂಗ್ ನಲ್ಲಿ.
ಅಷ್ಟು ವೆಹಿಕಲ್ಸ್ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಮೇನ್ ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಬೇಕು. ರೂಲ್ಸ್ ಗಳನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸೋದಾಗ್ಲಿ, ಒನ್ ವೇ ನಲ್ಲಿ ಹೋಗೋದಾಗ್ಲಿ, ಸೀಟ್ ಬೆಲ್ಟ್ ಹೆಲ್ಮೆಟ್ ಇಲ್ದೇ ಹೋಗೋದಾಗ್ಲಿ, ಇದೆಲ್ಲ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ನಾನು ಟ್ರಾಫಿಕ್ ಕಂಜೆಷನ್ ಆಗೋದಕ್ಕೆ ಆಸ್ಪದ ಕೊಡ್ತಾ ಇದ್ದೀನಿ. ಮತ್ತೊಂದೇನು ಅಂತ ಹೇಳಿದ್ರೆ ಯಾವುದೇ ಸಿಟಿಸನ್ ಬೆಂಗಳೂರಿನಲ್ಲಿ ನೆಕ್ಸ್ಟ್ 5 ವರ್ಷ 10 ವರ್ಷದಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗತ್ತೆ ಇಲ್ಲ ಅಂದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲದ ಮಾತು. ಬೆಂಗಳೂರಿನಲ್ಲಿ ಪ್ರಾಯಶಃ ನನ್ನ ಹತ್ರ ಕೇಳಿದ್ರೆ ಟ್ರಾಫಿಕ್ ಅನ್ನೋ ಪ್ರಾಬ್ಲಮ್ ಯಾವತ್ತೂ ಸರಿ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ನನಗೆ 10,000 ರೂಪಾಯಿ ಸಂಬಳ ಸಿಕ್ಕಿದಾಗ ನನಗೆ 10,000 ರೂಪಾಯಿ ಸಾಲ್ತಾ ಇರಲಿ, ರೈಟ್? ನನಗೆ 1.5 ಲಕ್ಷ ಸಿಕ್ಕಿದ್ರು ನನಗೆ ಇವಾಗ ಅದು 1.5 ಲಕ್ಷ ಸಾಲೋದಿಲ್ಲ. 5 ಲಕ್ಷ ಕೊಟ್ಟರು ನಾನು ನನ್ನ ಒಂದು ಖರ್ಚುಗಳಿದೆ, ನಂದು ಒಂದು ಲೈಫ್ ಸ್ಟೈಲ್ ಇದೆ, ನಾನು ಅದಕ್ಕೆ ಸರಿ ಹೊಂದಿಸ್ಕೊಂತೀನಿ. ಬೆಂಗಳೂರಿನಲ್ಲಿ ಸಹ ಅದೇನೆ. ನೀವು ಎಷ್ಟೇ ರೋಡ್ ಅಗಲೀಕರಣ ಮಾಡಿ ಆ ರೋಡಿಗೆ ಸರಿಯಾಗಿ ಗಾಡಿಗಳು ಬರುತ್ತೆ. ದಿಸಕ್ಕೆ ಇವತ್ತು 3,000 to 4,000 ಗಾಡಿ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ಆಲ್ರೆಡಿ ಬೆಂಗಳೂರಿನಲ್ಲಿ 1 ಕೋಟಿಯಿಂದ 1,10,00,000 ವೆಹಿಕಲ್ಸ್ ಇದೆ. ಸೊ ಇಷ್ಟು ದಟ್ಟಣೆ ಇರೋ ಜಾಗದಲ್ಲಿ ನಾವು ಒಬ್ಬೊಬ್ರು ಒಂದೊಂದು ಗಾಡಿ ತಗೊಂಡು ಹೋಗೋದಕ್ಕೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು. ಪ್ರಾಯಶಃ 1-2-3 ವರ್ಷದಲ್ಲಿ ಮೆಟ್ರೋ ಬಹಳಷ್ಟು ಬೆಂಗಳೂರಿನಲ್ಲಿ ರೀಚ್ ಆಗತ್ತೆ. ಅದ ನಂತರ ಆದ್ರೂ ನಮ್ಮವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಬಹಳಷ್ಟು ಕಡಿಮೆ ಆಗ್ಬಹುದು. ಆದ್ರೆ ಟ್ರಾಫಿಕ್ ಸಮಸ್ಯೆ ಕಂಪ್ಲೀಟ್ಲಿ ಸಾಲ್ವ್ ಆಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟದ ವಿಷಯ. ನಥಿಂಗ್ ಈಸ್ ಇಂಪಾಸಿಬಲ್, ಬಟ್ ದೆನ್ ಅಷ್ಟು ಸುಲಭನೂ ಖಂಡಿತವಾಗ್ಲೂ ಇಲ್ಲ. ಖಂಡಿತ. ವೀಕ್ಷಕರೇ, ನಾವು ಈ ಹಿಂದಿನ ಎಪಿಸೋಡ್ ನಲ್ಲೂ ನಿಮ್ಗೆ ಹೇಳಿದ್ವಿ, ಯಾರಾದ್ರೂ ಫ್ರೀ ಆಗಿ ಸರ್ವಿಸ್ ಮಾಡ್ತೀನಿ ಅನ್ನೋರಿದ್ರೆ, ಅಂದ್ರೆ ಟ್ರಾಫಿಕ್ ವಿಚಾರದಲ್ಲಿ ಸರ್ವಿಸ್ ಮಾಡ್ತೀನಿ ಅನ್ನೋದಿದ್ರೆ ಒಂದು ಒಳ್ಳೆಯ ಸಂಸ್ಥೆ ಇದೆ, ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಗೊತ್ತಿರುವಂತ ಒಂದಿಷ್ಟು ಜನಗಳಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತು. ನಾನು ಕೂಡ ಇವತ್ತು ತುಂಬಾ ವಿಚಾರಗಳನ್ನ ಡಾಕ್ಟರ್ ವಿನಯ್ ಕುಮಾರ್ ಅವರಿಂದ ತಿಳ್ಕೊಂಡೆ. ಸರ್, 17 ವರ್ಷದಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ರಸ್ತೆನಲ್ಲಿ ಡ್ಯೂಟಿ ಮಾಡುವಾಗ ಆಗ್ಲಿ, ಕ್ರೌಡ್ ಕಂಟ್ರೋಲ್, ಒಂದೊಂದ್ಸತಿ ನಮ್ಗೆ ಕ್ರೌಡ್ ಕಂಟ್ರೋಲ್ ನಾವು ನಮ್ಮ ಮ್ಯಾಂಡೇಟ್ ಅಲ್ಲದೆ ಹೋದ್ರು ಒಂದೊಂದು ಜಾಗದಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅಂಡ್ ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಲೈಫ್. ಇಲ್ಲಿ ಟ್ರಾಫಿಕ್ ಆದ್ರೂ ಒಂದು ಪಕ್ಷ ಹೇಳಿದ್ರೆ ಕೇಳ್ತಾರೆ, ಕ್ರೌಡ್ ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ, ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಒಳ್ಳೇದು, ಬಹಳಷ್ಟು ಸತಿ ನಾವು ಮಾಡಿರೋ ಕೆಲಸನ ಬಂದು ರೆಸ್ಪೆಕ್ಟ್ ಮಾಡಿ, ಶ್ಲಾಘನೆ ಮಾಡಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ಸಂಸ್ಥೆ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳೋಗಿರೋರು ಇದ್ದಾರೆ. ಜಗಳ ಆಗಿರೋದು ಇದೆ. ಜಗಳ ಆಗಿ ಮತ್ತೆ ಅದೇ ಜಾಗದಲ್ಲಿ ಮೀಟ್ ಮಾಡಿದಾಗ ಒಂದು 5-10 ನಿಮಿಷ ಬಿಟ್ಟು, ಇಲ್ಲ ನನ್ನ ತಪ್ಪು ನನಗೆ ಅರಿವಾಗಿದೆ, ನಿಮ್ ಕಷ್ಟ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಹೋಗಿರೋ ಬಹಳಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಅದರಿಂದ ಇಟ್ ಈಸ್ ಬೋತ್ ಗುಡ್ ಅಂಡ್ ಬ್ಯಾಡ್. ಕೋಪ ಬಂದಾಗ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಅವ್ರ ಫ್ಯಾಮಿಲಿ ಜೊತೆ ಬಂದಿರ್ತಾರೆ, ಅವ್ರಿಗೂ ಒಂದು ಪ್ರಾಬಬ್ಲಿ ನಾವು ಮಾತಾಡೋದು ಹೆಚ್ಚು ಕಡಿಮೆ ಆದ್ರೆ ಈಗೋ ಹರ್ಟ್ ಆಗ್ಬೋದು. ಸೊ ನಾವು ಆದಷ್ಟು ನಮ್ಮ ಒಂದು ಮಾತನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಇದು ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ಥಿಂಗ್ಸ್ ಗೋ ಔಟ್ ಆಫ್ ದ ಹ್ಯಾಂಡ್. ಇಟ್ ಈಸ್ ಆಲ್ ಇನ್ ದ ಗೇಮ್. ಅವ್ರಿಗೂ ಗೊತ್ತಾಗುತ್ತೆ ದಟ್ ಇವರು ಆಕ್ಚುಲಿ ಫ್ರೀ ಸರ್ವಿಸ್ ಮಾಡ್ತಾ ಇರೋದು, ವಾಲಂಟ್ರಿ ಸರ್ವಿಸು, ಇದರಲ್ಲಿ ಏನು ಇವ್ರಿಗೆ ಲಾಭ ಇಲ್ಲ. ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು ಅಂದಾಗ ಸರಿ ಹೋಗುತ್ತೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಬೆಂಗಳೂರು ಸಿಟಿಸನ್ಸು ಬಂದು ಇದನ್ನಲ್ಲಿ ಕೈ ಜೋಡಿಸ್ಬೇಕು ಮಾಡಬೇಕು ಅಂತ. ನಮ್ಮ ಬೆಂಗಳೂರಿನ ಪಾಪ್ಯುಲೇಷನ್ 1.3 ಇಂದ 1.4 crore ಸಂಖ್ಯೆ ಇದೆ. ನಮ್ಮ ಟ್ರಾಫಿಕ್ ವಾರ್ಡನ್ ಸಂಖ್ಯೆ 880. ನೀವು ಅದನ್ನ ಪರ್ಸೆಂಟೇಜ್ ಲೆಕ್ಕ ಹಾಕ್ತು ಅಂತ ಹೇಳಿದ್ರೆ 0.4 or 5 zeros and 6 ಬರುತ್ತೆ, ರೈಟ್? ಸೊ ಅಷ್ಟು ಕಡಿಮೆ ಜನ. ನಾವು ಹೇಳ್ಕೊತೀವಿ ಒಂದೊಂದ್ಸತಿ ಕ್ರೀಮ್ ಆಫ್ ದ ಕ್ರೀಮ್ ನೀವು ಸೊಸೈಟಿನಲ್ಲಿ ಅಂತ. ಅಲ್ಲ, ಇದು ಕ್ರೀಮ್ ಆಫ್ ದ ಕ್ರೀಮ್ ಆಫ್ ದ ಕ್ರೀಮ್ ಆಫ್ ದ ಕ್ರೀಮ್ ಆಫ್ ದ ಸೊಸೈಟಿ who has actually come and said that we will do something for the society. ಇನ್ನ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಬೇಕು. ನಾವು ವರ್ಷದಲ್ಲಿ 2 ಸತಿ ರೆಕ್ರೂಟ್ಮೆಂಟ್ ಮಾಡ್ತೀವಿ. ಪ್ರಾಬಬ್ಲಿ ನೆಕ್ಸ್ಟ್ ರೆಕ್ರೂಟ್ಮೆಂಟ್ ಇವಾಗ January February ಇಂದ ಸ್ಟಾರ್ಟ್ ಮಾಡ್ತೀವಿ. 24 January February ಇಂದ ಇಚ್ಛೆ ಇರೋರು ಅಪ್ಲಿಕೇಶನ್ಸ್ ನ ಹಾಕ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ಫೋನ್ ನಂಬರ್ ಇದೆ, ವಾಟ್ಸ್ಆ್ಯಪ್ ನಂಬರು. ಅದಕ್ಕೆ ಖಾಲಿ ಒಂದು ವಾಟ್ಸ್ಆ್ಯಪ್ ನ ನಮಗೆ ಕಳಿಸಿದ್ರೆ ನಾವೇ ಅವ್ರಿಗೆ ಡೀಟೇಲ್ಸ್ ಕಳಿಸ್ಬಿಟ್ಟು ಮುಂದಿನ ಪ್ರೋಸೆಸ್ ಏನಿದೆ ಅಂತ ಹೇಳ್ತೀವಿ. ಆ ನಂಬರು 9900024950 ಅಂತ, 9900024950. ಸೊ ಇಚ್ಛೆ ಇರೋ ಸಿಟಿಸನ್ಸ್ ಯಾರಾದರೂ ಇತ್ತು ಜಾಯ್ನ್ ಆಗಬೇಕು ಅಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ. we will be able to guide you. Thank you, sir. Thank you very much. Thank you. Thanks, Vinay. Thank you.